ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮಾರ್ಚ್ 21ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ರುವೇನ್ ಹಡಗು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ಭಾರತ, ಸೊಮಾಲಿಯಾ, ಬಲ್ಗೇರಿಯಾ, ಯೆಮೆನ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಈ ರುವೇನ್ ಅನ್ನುವಂತಹ ಹಡಗೇನಿದೆ ಬಲ್ಗೇರಿಯಾ ದೇಶಕ್ಕೆ ಸಂಬಂಧಪಡುತ್ತೆ. ಇದರ ಫುಲ್ ನೇಮ್ ಏನು ಅಂತಂದ್ರೆ MV ರುವೇನ್ ಅಂತ ಆಗುತ್ತೆ. ಈ ಹಡಗಿನ ಪೂರ್ಣ ಹೆಸರು MV ರುವೇನ್. ರೀಸೆಂಟ್ ಆಗಿ ಈ ಒಂದು ಹಡಗೇನಾಗುತ್ತೆ ಅಪಹರಣಕ್ಕೆ ಒಳಗಾಗುತ್ತೆ. ಅಪಹರಣಕ್ಕೆ ಒಳಗಾಗಿದ್ದಂತಹ ಬಲ್ಗೇರಿಯಾದ MV ರುವೇನ್ ಹಡಗನ್ನ ಭಾರತದ ನೌಕಾಪಡೆ ರಕ್ಷಣೆ ಮಾಡುತ್ತೆ. ಹಾಗಾದ್ರೆ ಯಾಕೆ ಇದು ಅಪಹರಣಕ್ಕೆ ಒಳಗಾಗಿದೆ, ಯಾರು ಇದನ್ನ ಅಪಹರಣ ಮಾಡಿದ್ರು, ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಜಾಗತಿಕ ನಕ್ಷೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಜಾಗತಿಕ ನಕ್ಷೆಯನ್ನು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ, ಬಲ್ಗೇರಿಯಾ ಈ ಭಾಗದಲ್ಲಿ ಬರುತ್ತೆ. MV ರುವೇನ್ ಹಡಗು ಬಲ್ಗೇರಿಯಾ ದೇಶಕ್ಕೆ ಸಂಬಂಧಪಡುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ರೀಸೆಂಟ್ ಆಗಿ ಸುದ್ದಿಯಲ್ಲಿ ಇರುವಂತಹ MV ರುವೇನ್ ಹಡಗು ಯಾವ ದೇಶಕ್ಕೆ ಸಂಬಂಧಪಡುತ್ತೆ ಅಂತ. ಸೊ ಅದು ಬಲ್ಗೇರಿಯಾ ದೇಶಕ್ಕೆ ಸಂಬಂಧಪಡುತ್ತೆ. ಈ ಬಲ್ಗೇರಿಯಾ ದೇಶದ MV ರುವೇನ್ ಹಡಗನ್ನ ಏಡೆನ್ ಕೊಲ್ಲಿಯಲ್ಲಿ ಅಪಹರಣಕ್ಕೆ ಒಳಗಾಗುತ್ತೆ. ಏಡೆನ್ ಕೊಲ್ಲಿ ಜಾಗತಿಕ ನಕ್ಷೆಯಲ್ಲಿ ಈ ಭಾಗದಲ್ಲಿ ಬರುತ್ತೆ. ಯಾರು ಇದನ್ನ ಅಪಹರಣ ಮಾಡ್ತಾರೆ ಅಂದ್ರೆ ಈ ಏಡೆನ್ ಕೊಲ್ಲಿಯ ಕೆಳಗಡೆ ಇರುವಂತಹ ಸೊಮಾಲಿಯಾ ದೇಶದ ಕಡಲ್ಗಳ್ಳರು ಇದನ್ನ ಅಪಹರಣ ಮಾಡ್ತಾರೆ. ಯಾಕೆ ಅಪಹರಣ ಮಾಡ್ತಾರೆ? ರೀಸೆಂಟ್ ಆಗಿ ಈ ಏಡೆನ್ ಕೊಲ್ಲಿಯ ಮೂಲಕ ಸಾಗಣೆ ಆಗ್ತಾ ಇರುವಂತಹ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗ್ತಾ ಇದೆ. ಯಾವಾಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಸ್ಟಾರ್ಟ್ ಆಗಿದೆ, ಇಸ್ರೇಲ್ ದೇಶಕ್ಕೆ ಬೆಂಬಲ ಕೊಡುವಂತಹ ದೇಶಗಳ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗ್ತಾ ಇದೆ. ಮುಖ್ಯವಾಗಿ ಬಲ್ಗೇರಿಯಾ ಇರಬಹುದು, ರೊಮಾನಿಯಾ, ಗ್ರೀಸ್ ಹಾಗೆ ಫ್ರಾನ್ಸ್ ಎಲ್ಲ ದೇಶಗಳು ಈ ಒಂದು ಕೆಂಪು ಸಮುದ್ರವನ್ನು ಬಳಸಿಕೊಂಡು ಮೊದಲೇದಾಗಿ ಮುಖ್ಯವಾಗಿ ಮೆಡಿಟರೇನಿಯನ್ ಸಮುದ್ರ, ನಂತರ ಕೆಂಪು ಸಮುದ್ರವನ್ನು ಬಳಸಿಕೊಂಡು ಹಾಗೆ ಏಡೆನ್ ಕೊಲ್ಲಿಯ ಮೂಲಕ ವಾಣಿಜ್ಯ ವಹಿವಾಟನ್ನು ಮಾಡುತ್ತೆ. ವ್ಯಾಪಾರದ ಹಡಗುಗಳನ್ನು ಸಾಗಣೆ ಆಗುತ್ತೆ. ಈ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಇಲ್ಲಿರುವಂತಹ ಕಡಲ್ಗಳ್ಳರು ದಾಳಿ ಮಾಡ್ತಾ ಇದ್ದಾರೆ. ಕೇವಲ ಸೊಮಾಲಿಯಾ ಮಾತ್ರ ಅಲ್ಲ, ಯೆಮೆನ್ ದೇಶದ ಕಡಲ್ಗಳ್ಳರು ಅಂದ್ರೆ ಯೆಮೆನ್ ದೇಶದ ಬಂಡುಕೋರರ ಗುಂಪು ಹೊಂದಿದೆ. ಯಾವುದು? ಹೌತಿ ಬಂಡುಕೋರರ ಗುಂಪು. ಅವರು ಕೂಡ ದಾಳಿಯನ್ನ ರೀಸೆಂಟ್ ಆಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ದಾಳಿಗಳು ಆಗ್ತಾ ಇದೆ, ಅದು ನಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಒಂದು ಅಪಹರಣಕ್ಕೆ ಒಳಗಾಗಿದ್ದಂತಹ ಹಡಗನ್ನ ಭಾರತದ ನೌಕಾಪಡೆಯ ನೌಕೆಯ INS ಕೋಲ್ಕತ್ತಾ ರಕ್ಷಣೆ ಮಾಡಿರುತ್ತೆ. ಮತ್ತು ಒತ್ತೆಯಾಳುಗಳಾಗಿದ್ದಂತಹ 17 ಮಂದಿ ಸಿಬ್ಬಂದಿಯನ್ನ ಕೂಡ ರಕ್ಷಣೆ ಮಾಡುತ್ತೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಯಾವ ನೌಕೆ ರಕ್ಷಣೆ ಮಾಡ್ತು? INS ಕೋಲ್ಕತ್ತಾ ರಕ್ಷಣೆಯನ್ನ ಮಾಡುತ್ತೆ. ಇನ್ನು ಬಲ್ಗೇರಿಯಾ ಯಾವ ಸಮುದ್ರದ ಜೊತೆ ಒಂದು ಗಡಿಯನ್ನ ಹಂಚಿಕೊಳ್ಳುತ್ತೆ? ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ಕಪ್ಪು ಸಮುದ್ರ ಈ ಒಂದು ಭಾಗದಲ್ಲಿ ಬರುತ್ತೆ. ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಬರುತ್ತೆ, ಇಲ್ಲಿ ನಮಗೆ ಕೆಂಪು ಸಮುದ್ರ ಬರುತ್ತೆ. ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನ ಸುವೇಜ್ ಕೆನಾಲ್ ಕನೆಕ್ಟ್ ಮಾಡುತ್ತೆ. ಇನ್ನೊಂದು ಹೌತಿ ಬಂಡುಕೋರರ ಗುಂಪು ಯಾವ ದೇಶದಲ್ಲಿ ಕಂಡು ಬರ್ತಾರೆ? ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಯೆಮೆನ್ ದೇಶದಲ್ಲಿ ಅವರು ಕಂಡು ಬರ್ತಾರೆ. ಮತ್ತು ಈ ಬಲ್ಗೇರಿಯಾ ದೇಶದ ಅಧ್ಯಕ್ಷರು ಯಾರು? ರುಮೇನ್ ರಾದೇವ್ ಬಲ್ಗೇರಿಯಾ ದೇಶದ ಅಧ್ಯಕ್ಷರಾಗ್ತಾರೆ. ಹಾಗೆ ಬಲ್ಗೇರಿಯಾದ ಪ್ರಧಾನಿ ಯಾರು ಅಂತಂದ್ರೆ ಮಾರಿಯಾ ಗೇಬ್ರಿಯಲ್. ಇಷ್ಟು ಕಾನ್ಸೆಪ್ಟ್ ಈ ಒಂದು ಅಪಹರಣಕ್ಕೆ ಒಳಗಾಗಿದ್ದಂತಹ ರುವೇನ್ ಹಡಗಿನ ಬಗ್ಗೆ ತಮಗೆ ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ,
ಇತ್ತೀಚೆಗೆ ಬಿಡುಗಡೆಯಾದ IQ-AIR ಸಂಸ್ಥೆಯ ಪ್ರಕಾರ ವಿಶ್ವದ ಮಲಿನ ದೇಶಗಳಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 2ನೇ ಸ್ಥಾನ, 3ನೇ ಸ್ಥಾನ, 6ನೇ ಸ್ಥಾನ, 8ನೇ ಸ್ಥಾನ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ಸ್ವಿಟ್ಜರ್ಲೆಂಡ್ ಮೂಲದ IQ-AIR ಅನ್ನುವಂತಹ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ. ಏನು ವರದಿ ಅಂತಂದ್ರೆ 2023ನೇ ಸಾಲಿನ ವಿಶ್ವ ವಾಯು ಗುಣಮಟ್ಟ ವರದಿಯನ್ನ ಬಿಡುಗಡೆ ಮಾಡುತ್ತೆ. ಈ ಒಂದು ವರದಿಯ ಪ್ರಕಾರ ವಿಶ್ವದ ಟಾಪ್ 10 ಮಲಿನ ನಗರಗಳಲ್ಲಿ ಭಾರತದ 9 ನಗರಗಳು ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ವಿಶ್ವದ ಟಾಪ್ 50 ಒಂದು ಮಲಿನ ನಗರಗಳಲ್ಲಿ ಅಂದ್ರೆ ಎನ್ವಿರಾನ್ಮೆಂಟ್ ಕ್ವಾಲಿಟಿ ಅಥವಾ ಏರ್ ಕ್ವಾಲಿಟಿ ಏನಿದೆ ಅದು ಬಹಳಷ್ಟು ಒಂದು ಕಡಿಮೆ ಮಟ್ಟ ಇರುವಂತಹ 50 ನಗರಗಳಲ್ಲಿ ಭಾರತದ 42 ನಗರಗಳು ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಈ ಒಂದು ಪಟ್ಟಿಯ ಪ್ರಕಾರ ಅತಿ ಹೆಚ್ಚು ಮಲಿನತೆಯನ್ನು ಹೊಂದಿರುವಂತಹ ದೇಶಗಳ ಸಾಲಿನಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಹಾಗಾದ್ರೆ 1ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಬಾಂಗ್ಲಾದೇಶ್ 1ನೇ ಸ್ಥಾನವನ್ನು ಪಡ್ಕೊಂಡಿದೆ, 2ನೇ ಸ್ಥಾನವನ್ನು ಪಾಕಿಸ್ತಾನ್ ಪಡ್ಕೊಂಡಿದೆ, ಭಾರತ 3ನೇ ಸ್ಥಾನದಲ್ಲಿದೆ. ಇನ್ನು ಅತಿ ಕಡಿಮೆ ಒಂದು ವಾಯು ಮಾಲಿನ್ಯ ಇರುವಂತಹ ದೇಶ ಯಾವುದು ಅಂತಂದ್ರೆ ಆಸ್ಟ್ರೇಲಿಯಾ, ಎಸ್ಟೋನಿಯಾ ಮತ್ತು ಫಿನ್ಲ್ಯಾಂಡ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಆಸ್ಟ್ರೇಲಿಯಾ, ಎಸ್ಟೋನಿಯಾ ಮತ್ತು ಫಿನ್ಲ್ಯಾಂಡ್. ಮತ್ತು ವಿಶ್ವದ ಅತ್ಯಂತ ಮಲಿನ ರಾಜಧಾನಿ ಯಾವುದು ಅಂತಂದ್ರೆ ದೆಹಲಿ ಅನ್ನುವಂತಹ ಪಟ್ಟವನ್ನು ಪಡ್ಕೊಂಡಿದೆ. ದೆಹಲಿ ವಿಶ್ವದ ಅತ್ಯಂತ ಮಲಿನ ರಾಜಧಾನಿ ಅನ್ನುವಂತಹ ಕುಖ್ಯಾತಿಯನ್ನ ಪಡ್ಕೊಂಡಿರುತ್ತೆ. ಇನ್ನು ಮೆಟ್ರೋಪಾಲಿಟನ್ ಪ್ರದೇಶಗಳ ಪಟ್ಟಿಯಲ್ಲೂ ಕೂಡ ಬೇಗೂಸರಾಯ್, ಬಿಹಾರದ ಬೇಗೂಸರಾಯ್ ಏನಿದೆ ಅದು ವಿಶ್ವದ ಟಾಪ್ ಒಂದು ಮಲಿನ ನಗರ ಅನ್ನುವಂತಹ ಮೆಟ್ರೋಪಾಲಿಟನ್ ಸಿಟೀಸ್ಗಳ ಕ್ಯಾಟಗರಿಯಲ್ಲಿ ಬರುತ್ತೆ. ಅದು ಕೂಡ ತಮಗೆ ಗೊತ್ತಿರಬೇಕು. ಮುಖ್ಯವಾಗಿ ಬೇಗೂಸರಾಯ್ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ, 2ನೇದಾಗಿ ಗುವಾಹಟಿ ಇದೆ, 3ನೇದಾಗಿ ದೆಹಲಿ. 3 ಕೂಡ ಭಾರತದ ನಗರಗಳಾಗತ್ತೆ, ಬೇಗೂಸರಾಯ್, ಗುವಾಹಟಿ ಮತ್ತು ದೆಹಲಿ. ರಾಜಧಾನಿಗಳ ಪಟ್ಟಿಯಲ್ಲಿ ದೆಹಲಿ ಏನಿದೆ ಅದು ಪ್ರಥಮ ಸ್ಥಾನದಲ್ಲಿದೆ. ಬಟ್ ಒಟ್ಟಾಗಿ ನೋಡೋದಾದ್ರೆ ದೆಹಲಿ 3ನೇ ಸ್ಥಾನದಲ್ಲಿ ಬರುತ್ತೆ, ಬೇಗೂಸರಾಯ್ ಪ್ರಥಮ ಸ್ಥಾನದಲ್ಲಿ ಬರುತ್ತೆ, 2ನೇ ಸ್ಥಾನದಲ್ಲಿ ಗುವಾಹಟಿ ಬರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚಿನ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ 2023ರಲ್ಲಿ ಭೂಮಿಯ ಸರಾಸರಿ ತಾಪಮಾನ ಏರಿಕೆ ಎಷ್ಟಿದೆ ಅಂತ ಪ್ರಶ್ನೆ. ಆಯ್ಕೆಗಳು 3.5 ಡಿಗ್ರಿ ಸೆಲ್ಸಿಯಸ್, 2.5 ಡಿಗ್ರಿ ಸೆಲ್ಸಿಯಸ್, 1.45 ಡಿಗ್ರಿ ಸೆಲ್ಸಿಯಸ್, 1.5 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಇತ್ತೀಚೆಗೆ ವಿಶ್ವಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಆ ವರದಿಯ ಪ್ರಕಾರ 2023ನೇ ವರ್ಷ ಏನಿದೆ ಅದು ಅತ್ಯಂತ ಉಷ್ಣಾಂಶ ದಾಖಲಾದ ಕಳೆದ ದಶಕದಲ್ಲೇ ಅತ್ಯಂತ ಉಷ್ಣಾಂಶ ದಾಖಲಾದ ವರ್ಷ ಅನ್ನುವಂತಹ ಇತಿಹಾಸವನ್ನ ನಿರ್ಮಾಣ ಮಾಡುತ್ತೆ. ಈ ಒಂದು ವರದಿಯ ಪ್ರಕಾರ 2023ರಲ್ಲಿ ಸರಾಸರಿ ತಾಪಮಾನ ಏರಿಕೆ ಏನಿದೆ ಅದು 1.45 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲೆ ಆಗಿರುತ್ತೆ. 2015ರಲ್ಲಿ ಪ್ಯಾರಿಸ್ನಲ್ಲಿ ಒಂದು ಹವಾಮಾನ ಸಮ್ಮೇಳನ ಆಗುತ್ತೆ. ಆ ಒಂದು ಒಪ್ಪಂದದ ಪ್ರಕಾರ ಯಾವಾಗಲೂ ಕೂಡ ಜಾಗತಿಕ ತಾಪಮಾನವನ್ನ 1.5 ಡಿಗ್ರಿ ಸೆಲ್ಸಿಯಸ್ಗೆ ಒಂದು ಮಿತಿಯನ್ನ ಹೇರ್ತಾರೆ, ಏರಿಕೆಯ ಒಂದು ಮಿತಿಯನ್ನ ಹೇರಿರ್ತಾರೆ. ಸೊ ಈ ಒಂದು ಮಿತಿಯ ಪ್ರಕಾರ 1.45 ಡಿಗ್ರಿ ಸೆಲ್ಸಿಯಸ್ ಏನಿದೆ ಸ್ವಲ್ಪ ಮಟ್ಟದಲ್ಲೇ ಕಮ್ಮಿ ಇದೆ. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಮಿತಿಯನ್ನ ನಾವು ದಾಟಿದ್ವಿ ಅಂತಂದ್ರೆ ಜಾಗತಿಕ ತಾಪಮಾನ ಇರಬಹುದು ಅಥವಾ ಹಿಮಕುಸಿತಗಳಿರ್ಬೋದು, ನೀರ್ಗಲ್ಲು ಕುಸಿತ ಇರಬಹುದು, ಇದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪಾಯಿಂಟ್ ಅನ್ನ ತಾವು ಇಂಪಾರ್ಟೆಂಟ್ ಆಗುತ್ತೆ, ಅಬ್ಸರ್ವ್ ಮಾಡಬೇಕು. 1.45 ಡಿಗ್ರಿ ಸೆಲ್ಸಿಯಸ್ ಇದನ್ನಾದ್ರೂ ಕೇಳ್ತಾರೆ. ನಿಮ್ಮ ಎಕ್ಸಾಮ್ ನಲ್ಲಿ ಇನ್ನೊಂದು ಕೇಳ್ತಾರೆ. 2015ರ ಪ್ಯಾರಿಸ್ ಹವಾಮಾನ ಸಮ್ಮೇಳನದ ಪ್ರಕಾರ ಜಾಗತಿಕ ಉಷ್ಣಾಂಶದ ಏರಿಕೆಯ ಮಿತಿಯನ್ನು ಎಷ್ಟು ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸಿದ್ದಾರೆ ಅದು ಕೂಡ ಕೇಳ್ತಾರೆ. 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತ ಆಗಿರುತ್ತೆ. 2 ಪಾಯಿಂಟ್ಗಳನ್ನು ತಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ತರಂಗಗಳ ಮೂಲಕ ಮೊಬೈಲ್ ಫೋನ್ಗಳು ಕೆಲಸ ಮಾಡುತ್ತವೆ ಅಂತ ಪ್ರಶ್ನೆ. ಆಯ್ಕೆಗಳು ಇನ್ಫ್ರಾ ರೆಡ್ ತರಂಗ, ಬೀಟಾ ತರಂಗ, ಗಾಮಾ ತರಂಗ, ರೇಡಿಯೋ ತರಂಗ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ರೇಡಿಯೋ ತರಂಗಗಳ ಮೂಲಕ ಮೊಬೈಲ್ ಫೋನ್ಗಳು ವರ್ಕ್ ಆಗುತ್ತೆ. ಸೊ ನಿಮ್ಮ ಹಳೆಯ ಎಕ್ಸಾಮ್ಸ್ಗಳಲ್ಲಿ ಸೈನ್ಸ್ ಕಾನ್ಸೆಪ್ಟ್ನಲ್ಲಿ ಇದನ್ನು ಕೇಳ್ತಾರೆ. ಟಿವಿ ರಿಮೋಟ್ ಯಾವ ವೇವ್ಸ್ ಅನ್ನ ಬಳಸ್ಕೊಂಡು ಕೆಲಸ ಮಾಡುತ್ತೆ ಅಥವಾ ಮೊಬೈಲ್ ಫೋನ್ಗಳು ಯಾವ ವೇವ್ಸ್ ಅನ್ನ ಬಳಸ್ಕೊಳ್ಳುತ್ತೆ, ಈ ತರ ಪ್ರಶ್ನೆಗಳನ್ನ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ.
ಬಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಗುಬ್ಬಚ್ಚಿಗಳು ಏನು ಕ್ಷೀಣಿಸ್ತಾ ಇದೆ, ಗುಬ್ಬಚ್ಚಿಗಳ ಸಂತತಿ ಏನು ಕಮ್ಮಿ ಆಗ್ತಾ ಇದೆ, ಕಾರಣ ಏನು ಅಂತಂದ್ರೆ ಮೊಬೈಲ್ ತರಂಗಗಳು ಈ ಪಕ್ಷಿಗಳ ಎದೆಗೆ ತಟ್ಟೋದ್ರಿಂದ ಇದರ ಸಂಖ್ಯೆ ಏನಾಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಈ ಮೊಬೈಲ್ ತರಂಗಗಳ ಮೂಲಕ ಈ ಗುಬ್ಬಚ್ಚಿಗಳ ಸಂತತಿ ಕಮ್ಮಿ ಆಗ್ತಾ ಇದೆ. ಅವುಗಳು ಡೈರೆಕ್ಟ್ ಆಗಿ ಅವುಗಳ ಎದೆಗೆ ಹೋಗೋದ್ರಿಂದ ಅದು ಅವುಗಳ ಸಾವಿಗೆ ಕಾರಣ ಆಗ್ತಾ ಇದೆ. ಸೊ ಈ ಮೊಬೈಲ್ ವೇವ್ಸ್ ಏನಿರುತ್ತೆ ಅದು ರೇಡಿಯೋ ತರಂಗಗಳ ಮೂಲಕ ಕೆಲಸವನ್ನ ಮಾಡುತ್ತೆ. ಪ್ರತಿ ವರ್ಷ ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಚ್ 20 ವಿಶ್ವ ಗುಬ್ಬಚ್ಚಿ ದಿನ, ಅದು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಗುಬ್ಬಚ್ಚಿಗಳ ಸಂತತಿ ಕಮ್ಮಿ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ರೇಡಿಯೋ ತರಂಗ, ಅಂದ್ರೆ ಮೊಬೈಲ್ ಫೋನ್ಗಳ ತರಂಗ, ರೇಡಿಯೋ ವೇವ್ಸ್ ಅನ್ನ ಬಳಸ್ಕೊಳ್ಳೋದ್ರಿಂದ ರೇಡಿಯೋ ತರಂಗ, ಅದು ಕೂಡ ಕೇಳ್ತಾರೆ ತಮ್ಮ ಎಕ್ಸಾಮ್ ನಲ್ಲಿ, ಯಾವ ವೇವ್ಸ್ ಈ ಒಂದು ಗುಬ್ಬಚ್ಚಿಗಳ ಸಂತತಿ ಕಮ್ಮಿ ಆಗೋಕೆ ಕಾರಣ ಅಂತಂದ್ರೆ ರೇಡಿಯೋ ತರಂಗ ಆಗುತ್ತೆ. ಆಪ್ಷನ್ಸ್ ಅಲ್ಲಿ ಮೊಬೈಲ್ ತರಂಗ ಇತ್ತು ಅಂತಂದ್ರೆ ಮೊಬೈಲ್ ತರಂಗ ತಾವು ಕ್ಲಿಕ್ ಮಾಡಬಹುದು ಅಥವಾ ಟಿಕ್ ಮಾಡಬಹುದಾಗುತ್ತೆ. ಇನ್ನು ಈ ರೇಡಿಯೋ ತರಂಗಗಳ ಮೂಲಕ ಮೊಬೈಲ್ ಫೋನ್ಗಳು ಕೆಲಸ ಮಾಡುತ್ತೆ, ಅದನ್ನು ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಮೊಬೈಲ್ ತರಂಗಗಳು ಪಕ್ಷಿಗಳ ಎದೆಗೆ ತಟ್ಟೋದ್ರಿಂದ ಗುಬ್ಬಚ್ಚಿಗಳ ಸಂತತಿ ಕಮ್ಮಿ ಆಗ್ತಾ ಇದೆ. ಪ್ರತಿ ವರ್ಷ ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿಗಳ ದಿನವನ್ನು ಆಚರಣೆ ಮಾಡ್ತೀವಿ. ಮುಖ್ಯವಾಗಿ ರೇಡಿಯೋ ತರಂಗಗಳ ಅಪ್ಲಿಕೇಶನ್ಸ್ ಏನು, ಅದರ ಒಂದು ಉಪಯೋಗಗಳೇನು, ಇದನ್ನ ಮುಖ್ಯವಾಗಿ ಟಿವಿಯಲ್ಲಿ ಬಳಸ್ತಾರೆ. ಟಿವಿ ರಿಮೋಟ್ಗಳಲ್ಲೂ ಕೂಡ ರೇಡಿಯೋ ವೇವ್ಸ್ ಅನ್ನ ಬಳಸ್ತಾರೆ ಮತ್ತು FM AM ರೇಡಿಯೋಗಳ ಪ್ರಸಾರದಲ್ಲೂ ಕೂಡ ಬಳಸ್ತಾರೆ. ರೇಡಿಯೋ ನಾವೇನು ಕೇಳಿಸ್ಕೋತೀವಿ ರೇಡಿಯೋಗಳನ್ನ FM ರೇಡಿಯೋಗಳಲ್ಲೂ ಕೂಡ ಬಳಸ್ತಾರೆ. ಇನ್ನು ಮಿಲಿಟರಿ ಕಮ್ಯುನಿಕೇಶನ್ಗಳಲ್ಲಿ, ಮುಖ್ಯವಾಗಿ ಕಮ್ಯುನಿಕೇಶನ್ಗಳಲ್ಲಿ ಬಳಸ್ತಾರೆ. ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬೇಕು, ಈ ಸಂವಹನ ಕ್ಷೇತ್ರ ಏನು ಬರುತ್ತೆ ಕಮ್ಯುನಿಕೇಶನ್ ಸೆಕ್ಟರ್ ನಲ್ಲಿ ರೇಡಿಯೋ ವೇವ್ಸ್ ಅನ್ನ ಮಲ್ಟಿಪಲ್ ವೇಯಲ್ಲಿ ಬಳಸ್ತಾರೆ. ಮೊಬೈಲ್ ಫೋನ್ ಇರ್ಬೋದು, ಹ್ಯಾಮ್ ರೇಡಿಯೋ, ವೈರ್ಲೆಸ್ ಕಂಪ್ಯೂಟರ್ ನೆಟ್ವರ್ಕ್ ಮತ್ತು ಹಲವಾರು ಇತರೆ ಸಂವಹನ ಅಪ್ಲಿಕೇಶನ್ಗಳಲ್ಲಿ ರೇಡಿಯೋ ವೇವ್ಸ್ ಅನ್ನ ಬಳಸ್ತಾರೆ. ಒಂದು ತಾವು ಅಬ್ಸರ್ವ್ ಮಾಡಬೇಕು, ಕಮ್ಯುನಿಕೇಶನ್ ಸೆಕ್ಟರ್ ಸಂವಹನ ಕ್ಷೇತ್ರದಲ್ಲಿ ಬಳಸೋದು ಅದು ರೇಡಿಯೋ ವೇವ್ಸ್, ಅದು ಮೊಬೈಲ್ ನೆಟ್ವರ್ಕ್ ಇರ್ಬೋದು, ಒಟ್ಟಾಗಿ ವೈರ್ಲೆಸ್ ಯಾವ್ದು ಬರುತ್ತೆ, ವೈರ್ಲೆಸ್ ಥಿಂಗ್ಸ್ ಯಾವ್ದು ಬರುತ್ತೆ ಎಲ್ಲದಕ್ಕೂ ಕೂಡ ರೇಡಿಯೋ ವೇವ್ಸ್ ಅನ್ನ ಬಳಸ್ತಾರೆ. ಸ್ವಲ್ಪ ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಸ್ ಆಯಿತು ಅಂತಂದ್ರೆ ಯಾವ್ದಾದ್ರು ವೈರ್ಲೆಸ್ ಇರುತ್ತಲ್ವಾ, ಫಾರ್ ಎಕ್ಸಾಂಪಲ್ ಟಿವಿ ರಿಮೋಟ್ ಅನ್ನೋದು ವೈರ್ಲೆಸ್ ಇರುತ್ತೆ, ರೇಡಿಯೋ ಅನ್ನೋದು ವೈರ್ಲೆಸ್ ಇರುತ್ತೆ. ಅದೇ ರೀತಿ ಸಂವಹನ ಅಪ್ಲಿಕೇಶನ್ಗಳು ಕಮ್ಯುನಿಕೇಶನ್ ಏನಿರುತ್ತೆ ಅದು ಎಲ್ಲವೂ ಕೂಡ ವೈರ್ಲೆಸ್ ಇರುತ್ತೆ. ಸೊ ವೈರ್ಲೆಸ್ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಆಲ್ ಈ ರೇಡಿಯೋ ವೇವ್ಸ್ ಅನ್ನ ಬಳಸ್ತಾರೆ. ತಮ್ಮ ಎಕ್ಸಾಮ್ ನಲ್ಲಿ ತಮಗೆ ಕನ್ಫ್ಯೂಸ್ ಆಯಿತು ಅಂದ್ರೆ ಈ ಒಂದು ಪಾಯಿಂಟ್ ಅನ್ನ ತಾವು ತಲೆಯಲ್ಲಿ ಇಟ್ಕೋಬೇಕು, ಅದು ವೈರ್ಲೆಸ್ ಥಿಂಗ್ ಇತ್ತು ಅಂತಂದ್ರೆ ಅಲ್ಲಿ ರೇಡಿಯೋ ವೇವ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ವಿಜಯಪುರ, ಹುಬ್ಬಳ್ಳಿ, ಮಂಡ್ಯ, ಬೆಳಗಾವಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸೊ ನಡೆಯೋದಿದೆ ಮುಂಚೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ಯಾಗ್ ಲೈನ್ ಅನ್ನ ಅಥವಾ ಒಂದು ಲೋಗೋವನ್ನ ಡಿಸೈನ್ ಮಾಡೋಕೆ ಸೊ ಇವಾಗ ಆಯ್ಕೆ ನಡೀತಾ ಇದೆ ಅಥವಾ ಆಹ್ವಾನವನ್ನ ಮಾಡಿದ್ದಾರೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಬೇಕಾಗಿರೋದು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ, ಮಂಡ್ಯದಲ್ಲಿ ನಡೆಯುತ್ತೆ. ಇನ್ನು ಅದರ ಬ್ಯಾಕ್ಗ್ರೌಂಡ್ ಅನ್ನ ನೋಡೋದಾದ್ರೆ ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ 1915ರಲ್ಲಿ ನಡೆಯಿತು. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 1915ರಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯುತ್ತೆ. ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂದ್ರೆ HV ನಂಜುಂಡಯ್ಯ ಇದರ ಅಧ್ಯಕ್ಷತೆನ ವಹಿಸ್ಕೊಂಡಿದ್ರು. ಇವಾಗ 87ನೇದು ಮಂಡ್ಯದಲ್ಲಿ ನಡೀತಾ ಇದೆ. ಮೊದಲೇದು ನಡೆದಿದ್ದು 1915 ಬೆಂಗಳೂರು HV ನಂಜುಂಡಯ್ಯ. ಅದೇ ರೀತಿ 86ನೇದಲ್ಲಿ ನಡೀತು. 87ನೇದಂತರೂ ಮಂಡ್ಯದಲ್ಲಿ ನಡಿಬೇಕು ಇನ್ಮೇಲೆ. ಬಟ್ 86ನೇದಲ್ಲಿ ನಡೀತು, ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2023ರಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯುತ್ತೆ. ಇದರ ಅಧ್ಯಕ್ಷತೆ ವಹಿಸಿಕೊಂಡಂತವರು ದೊಡ್ಡ ರಂಗೇಗೌಡರು ಇದರ ಅಧ್ಯಕ್ಷತೆನ ವಹಿಸಿಕೊಂಡಿದ್ರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಆಟಗಾರನಿಗೆ RCBಯು ಹಾಲ್ ಆಫ್ ಫೇಮ್ ಗೌರವವನ್ನ ನೀಡಲಾಯಿತು ಅಂತ ಪ್ರಶ್ನೆ. ಆಯ್ಕೆಗಳು ಆರ್ ವಿನಯ್ ಕುಮಾರ್, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಡೇನಿಯಲ್ ವಟೋರಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ರೀಸೆಂಟ್ ಆಗಿ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಜಿ ವೇಗದ ಬೌಲರ್ RCB ಪರವಾಗಿ ಆರ್ ವಿನಯ್ ಕುಮಾರ್ ಅವರು ಆಟವನ್ನು ಆಡಿರ್ತಾರೆ. ದಾವಣಗೆರೆ ಎಕ್ಸ್ಪ್ರೆಸ್ ಅಂತ ನಾವು ಇವರಿಗೆ ಕರಿತೀವಿ. ದಾವಣಗೆರೆ, ಕರ್ನಾಟಕದ ದಾವಣಗೆರೆ ಅವರು ಆರ್ ವಿನಯ್ ಕುಮಾರ್ ಅವರು, ದಾವಣಗೆರೆ ಎಕ್ಸ್ಪ್ರೆಸ್ ಆರ್ ವಿನಯ್ ಕುಮಾರ್ ಅವರಿಗೆ RCB ತಂಡ ಏನಿದೆ, RCB ಫ್ರಾಂಚೈಸಿ ಏನಿದೆ ಅದು ಹಾಲ್ ಆಫ್ ಫೇಮ್ ಗೌರವವನ್ನ ನೀಡಿರುತ್ತೆ. ಈ ಹಾಲ್ ಆಫ್
ಫೇಮ್ ಗೌರವವನ್ನು ಪಡೆದಂತಹ 3ನೇ RCB ಆಟಗಾರ ಆಗ್ತಾರೆ. ಆಲ್ರೆಡಿ ಇಬ್ಬರಿಗೆ ಈ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ 2023ರಲ್ಲಿ ABD ವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಅವರಿಗೆ ಈ ಗೌರವವನ್ನು ಕೊಟ್ಟಿದ್ದಾರೆ. ಇವಾಗ ದಾವಣಗೆರೆ ಎಕ್ಸ್ಪ್ರೆಸ್ ವಿನಯ್ ಕುಮಾರ್ ಅವರಿಗೆ 3ನೇ ಒಂದು ಗೌರವವನ್ನು ಹಾಲ್ ಆಫ್ ಫೇಮ್ ಗೌರವವನ್ನು ಕೊಟ್ಟಿರ್ತಾರೆ. ಹಾಗೆ ಇತ್ತೀಚೆಗೆ RCBಯ ವುಮೆನ್ ಟೀಮ್, RCB ಫ್ರಾಂಚೈಸಿಯ ವುಮೆನ್ ಟೀಮ್ ಏನಿದೆ ಅದು WPL ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿರುತ್ತೆ. ಯಾರ ವಿರುದ್ಧ ಗೆದ್ದಿದೆ? ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದಿರುತ್ತೆ. WPL ತಂಡದ ನಾಯಕಿ ಯಾರು? ಸ್ಮೃತಿ ಮಂಧಾನ. WPL ತಂಡದ ನಾಯಕಿ ಯಾರು? ಸ್ಮೃತಿ ಮಂಧಾನ ಆಗ್ತಾರೆ. ಅವರು WPL ಟೂರ್ನಿ 2024ನ ಗೆದ್ದಿರ್ತಾರೆ. ಇದು WPLನ 2ನೇ ಆವೃತ್ತಿ ಆಗುತ್ತೆ. 1ನೇ ಆವೃತ್ತಿ 2023ರಲ್ಲಿ ನಡೆದಿತ್ತು. ಅವಾಗ ಯಾರು ಗೆದ್ದಿದ್ದಾರೆ? ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿ ಯಾರಾಗಿದ್ದು? ಹರ್ಮನ್ಪ್ರೀತ್ ಕೌರ್ ಅವರು ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿ ಆಗಿದ್ರು. ಇವಾಗ ಸ್ಮೃತಿ ಮಂಧಾನ ಅವರು ಈ ಒಂದು ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಮುಂದಿನ ಪ್ರಶ್ನೆ, ಪಂಕಜ್ ಅಡ್ವಾಣಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಕ್ರಿಕೆಟ್, ಚೆಸ್, ಬ್ಯಾಡ್ಮಿಂಟನ್, ಬಿಲಿಯರ್ಡ್ಸ್ ಮತ್ತು ಸ್ನೂಕರ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ಗೆ ಪಂಕಜ್ ಅದ್ವಾನಿ ಅವರು ಸಂಬಂಧವನ್ನ ಪಡ್ತಾರೆ. ವಿಶ್ವ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಚಾಂಪಿಯನ್ ಕೂಡ ಹೌದು ಇವರು. ಇವರು ಯಾಕೆ ಸುದ್ದಿಯಲ್ಲಿದ್ದಾರೆ ಅಂದ್ರೆ ಚೀನಾದ ಶಾಂಗ್ರಾ ನಗರದಲ್ಲಿನ ವಿಶ್ವ ಬಿಲಿಯರ್ಡ್ಸ್ ಮ್ಯೂಸಿಯಂನಲ್ಲಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಳ್ಳುವ ಮೂಲಕ ಇವರು ಸುದ್ದಿಯಲ್ಲಿದ್ದಾರೆ. ಸೊ ಪಂಕಜ್ ಅದ್ವಾನಿ ಅವರು ಚೀನಾದ ಶಾಂಗ್ರಾ ನಗರದಲ್ಲಿನ ವಿಶ್ವ ಬಿಲಿಯರ್ಡ್ಸ್ ಮ್ಯೂಸಿಯಂನ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡಿರ್ತಾರೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಬಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ. ಜಾಯಿನ್ ಬಟನ್ನಲ್ಲಿ ಏನು ಅವೈಲೇಬಲ್ ಇರುತ್ತೆ ತಮಗೆ ಅಂತಂದರೆ ಪ್ರತಿ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಒಂದು ಕಾಂಪಿಲೇಷನ್ ಏನಿರುತ್ತೆ, ಪ್ರತಿ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಸಂಪೂರ್ಣ ಕ್ಲಾಸ್ ಏನಿರುತ್ತೆ ಅದು ಲಭ್ಯವಿರುತ್ತೆ. ಇದೊಂದು ಆ್ಯಡ್ ಫ್ರೀ ಕ್ಲಾಸ್ ಆಗಿರುತ್ತೆ. ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ, ಯಾವುದೇ ರೀತಿ ತಮಗೆ ಡಿಸ್ಟರ್ಬೆನ್ಸ್ ಕೂಡ ಇರೋದಿಲ್ಲ. ಆ್ಯಡ್ಸ್ ಫ್ರೀ ಕ್ಲಾಸ್ ಇರುತ್ತೆ. ಪ್ರತಿ ಕ್ಲಾಸ್ ಕೂಡ ಆಲ್ರೆಡಿ ಜನವರಿ ತಿಂಗಳ ಕ್ಲಾಸ್ 3 ಗಂಟೆಗಿಂತ ಅಧಿಕ ಅವಧಿ ಇರುತ್ತೆ. ಫೆಬ್ರವರಿ ತಿಂಗಳ ಕ್ಲಾಸ್ 5 ಗಂಟೆಗಿಂತ ಹೆಚ್ಚಿನ ಅವಧಿಗೆ ಕ್ಲಾಸ್ ಇರುತ್ತೆ. ಮ್ಯಾರಥಾನ್ ಕ್ಲಾಸ್ ಇದಾಗಿರುತ್ತೆ. ತಾವು ಕಂಪ್ಲೀಟ್ ಕ್ಲಾಸನ್ನು ಸಿಂಗಲ್ ಶಾರ್ಟ್ ಅಲ್ಲಿ ತಾವು ನೋಡ್ಕೋಬಹುದು. ಅದೇ ರೀತಿ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಚರ್ಚಾ ಮೇಳಕ್ಕೆ ಜಾಯಿನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಉಚಿತವಾಗಿ ಲಭ್ಯವಿರುತ್ತೆ. ಸೊ ಎರಡಕ್ಕೂ ಕೂಡ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. KS ಮುಖ್ಯ ಪರೀಕ್ಷೆ ತಾವೇನಾದರೂ ತಯಾರಿ ಮಾಡ್ತಾ ಇದ್ರೆ ಅದಕ್ಕೆ ಜಾಯಿನ್ ಆದರೆ ತಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಇರುತ್ತೆ, ಅದು ಉಚಿತವಾಗಿ ಲಭ್ಯವಿರುತ್ತೆ. ಅದೇ ರೀತಿ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಕೂಡ ಅವೈಲೇಬಲ್ ಇರುತ್ತೆ. ನಮ್ಮ ಅಫಿಷಿಯಲ್ ಆ್ಯಪ್ನಲ್ಲಿ KS ಮುಖ್ಯ ಪರೀಕ್ಷೆಯ ಕೋರ್ಸ್, ಹಾಗೆ PDO ಕೋರ್ಸ್, ಹಾಗೆ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಆಡಳಿತ ಅಧಿಕಾರಿಯ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಒಂದ್ಸಲ ತಾವು ಆ್ಯಪನ್ನು ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.